108 ದಿವ್ಯ ದೇಶಗಳಲ್ಲಿ ಒಂದಾದ ತಿರುತಲೈಚಂಗ ನಾನ್ಮದಿಯು ದಿವ್ಯ ದೇಶವು ಹೊರಗಿನ ವೈಭವಕ್ಕಿಂತ ಆಂತರಿಕ ಮಹಿಮೆ ಮತ್ತು ದೈವಾನುಗ್ರಹದಿಂದ ಪ್ರಸಿದ್ಧಿಯಾದ ಅಪರೂಪದ ವೈಷ್ಣವ ಕ್ಷೇತ್ರವಾಗಿದೆ. ಈ ಕ್ಷೇತ್ರವು ತಮಿಳುನಾಡಿನ ಮಾಯಾವರಂ, ಮಹಿಳಾಡುತುರೈ ಸಮೀಪದಲ್ಲಿರುವ ಆಕ್ಕೂರ್ ಎಂಬ ರೈಲು ನಿಲ್ದಾಣದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದ್ದು, ಗ್ರಾಮೀಣ ಸೌಂದರ್ಯದ ಮಧ್ಯೆ ಶಾಂತವಾಗಿ ನೆಲೆಸಿದೆ. ಮಾಯಾವರಂನಿಂದ ಆಕ್ಕೂರ್ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ಸೆಂಬರನ್ ಕೋಯಿಲ್ವರೆಗೆ ಬಸ್ಸಿನಲ್ಲಿ ಬಂದು ಅಲ್ಲಿಂದ ಆಟೋ ರಿಕ್ಷಾ ಮೂಲಕ ತಲೈಚಂಗವನ್ನು ತಲುಪಬಹುದು. ಹಿಂದೆ ಗದ್ದೆಗಳ ಮಧ್ಯೆ ನಡೆದುಕೊಂಡೇ ಹೋಗಬೇಕಾಗಿದ್ದ ಈ ದೇವಾಲಯಕ್ಕೆ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಸೌಲಭ್ಯ ದೊರಕಿದ್ದು, ಈಗ ವಾಹನಗಳಲ್ಲಿ ನೇರವಾಗಿ ದೇವಾಲಯದವರೆಗೂ ಹೋಗಬಹುದಾಗಿದೆ. ಈ ದೇವಾಲಯವು ಗಾತ್ರದಲ್ಲಿ ಚಿಕ್ಕದಾದರೂ ಅದರ ದೈವಿಕ ಮಹಿಮೆ ಅಪಾರವಾಗಿದೆ. ಇಲ್ಲಿ ಭಕ್ತರ ಸಂಚಾರ ವಿರಳವಾಗಿದ್ದರೂ ಭಕ್ತಿಯಿಂದ ಬರುವವರಿಗೆ ಅಪಾರ ಶಾಂತಿ ಮತ್ತು ಆತ್ಮತೃಪ್ತಿ ದೊರಕುತ್ತದೆ. ಗರ್ಭಗೃಹದಲ್ಲಿ ಶ್ರೀ ನಾನ್ಮದಿಯ ಪೆರುಮಾಳ್ ಆಂಡಾಳ್ ಸಮೇತರಾಗಿ ದಿವ್ಯ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾರೆ. ಇಲ್ಲಿ ವಿಶೇಷವಾಗಿ ಗಮನ ಸೆಳೆಯುವ ಅಂಶವೆಂದರೆ ಆಂಡಾಳ್ ದೇವಿಯ ತಲೆಯ ಮೇಲೆ ಇರುವ ಕೊಂಡೆ. ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಎಡಭಾಗದಲ್ಲಿರುವ ಈ ಕೊಂಡೆ ತಿರುತಲೈಚಂಗ ಕ್ಷೇತ್ರದಲ್ಲಿ ಬಲಭಾಗದಲ್ಲಿರುವುದು ಈ ದಿವ್ಯ ದೇಶದ ಅಪರೂಪದ ವೈಶಿಷ್ಟ್ಯವಾಗಿದೆ. ಈ ಕ್ಷೇತ್ರದ ನಾಮಕರಣಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ. ಚಂದ್ರನು ಒಮ್ಮೆ ಶಾಪಗ್ರಸ್ತನಾಗಿ ತನ್ನ ಕಿರಣ ಮತ್ತು ಕಾಂತಿಯನ್ನು ಕಳೆದುಕೊಂಡನು. ಆ ಶಾಪದಿಂದ ವಿಮೋಚನೆ ಪಡೆಯಲು ಅವನು ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ತಪಸ್ಸು ಮಾಡಿದನು. ಅಂತಿಮವಾಗಿ ತಿರುತಲೈಚಂಗ ಕ್ಷೇತ್ರದಲ್ಲಿ ಶ್ರೀಮನ್ ನಾರಾಯಣನನ್ನು ಭಕ್ತಿಯಿಂದ ಆರಾಧಿಸಿ ಅವನ ದಯೆಯಿಂದ ಶಾಪಮುಕ್ತನಾಗಿ ತನ್ನ ಪೂರ್ಣ ಕಾಂತಿಯನ್ನು ಮರಳಿ ಪಡೆದನು. ಚಂದ್ರನ ಶಾಪ ತೀರಿದ ಈ ಪುಣ್ಯಭೂಮಿಯ ಕಾರಣದಿಂದಲೇ ಈ ಕ್ಷೇತ್ರಕ್ಕೆ ತಲೈಚಂಗ ನಾನ್ಮದಿಯುಂ ಎಂಬ ನಾಮ ಪ್ರಸಿದ್ಧಿಯಾಯಿತು. ಚಂದ್ರನು ಅನುಗ್ರಹ ಪಡೆದ ಸ್ಮರಣಾರ್ಥವಾಗಿ ಇಲ್ಲಿನ ತೀರ್ಥಕ್ಕೆ ಚಂದ್ರ ಪುಷ್ಕರಣಿ ಎಂದು ಕರೆಯಲಾಗುತ್ತದೆ ಹಾಗೂ ದೇವಾಲಯದ ವಿಮಾನಕ್ಕೂ ಚಂದ್ರ ವಿಮಾನಂ ಎಂಬ ನಾಮವಿದೆ. ಈ ದೇವಾಲಯದ ಇತಿಹಾಸದಲ್ಲಿ ದೇವರ ಲೀಲೆಯನ್ನು ತೋರಿಸುವ ಮತ್ತೊಂದು ಅದ್ಭುತ ಘಟನೆ ಕಂಡುಬರುತ್ತದೆ. ಹಿಂದೆ ಈ ಊರಿನ ಸುತ್ತಮುತ್ತಲಿನ ಅನೇಕ ದೇವಾಲಯಗಳಿಂದ ವಿಗ್ರಹಗಳು ಕಳವಾಗಿದ್ದವು. ಕೆಲ ಕಾಲದ ನಂತರ ಈ ದೇವಾಲಯದ ಮೂಲ ವಿಗ್ರಹವು ಕಳವಾಯಿತು. ಆ ವಿಗ್ರಹವನ್ನು ಕಳ್ಳತನ ಮಾಡಿದ ವ್ಯಕ್ತಿಗೆ ಮನಸ್ಸಿನಲ್ಲಿ ಭಾರೀ ವ್ಯಾಕುಲತೆ ಮತ್ತು ಅಶಾಂತಿ ಉಂಟಾಗಿ ಕೊನೆಗೆ ಆತ ಆ ವಿಗ್ರಹವನ್ನು ಚೆನ್ನೈ ಸಮೀಪದ ಮಧುರಾಂಧಕಂ ಎಂಬ ಕೆರೆಯಲ್ಲಿ ಬಿಸಾಡಿದನು. ಈ ವಿಷಯ ದೇವರ ಇಚ್ಛೆಯಂತೆ ಒಬ್ಬ ಭಕ್ತನಿಗೆ ಕನಸಿನಲ್ಲಿ ಪ್ರಕಟವಾಯಿತು. ಆ ಭಕ್ತನು ತನ್ನ ಕನಸಿನ ವಿವರವನ್ನು ನಂಬಿ ಮಧುರಾಂಧಕಂ ಕೆರೆಗೆ ತೆರಳಿ ಅಲ್ಲಿ ವಿಗ್ರಹವನ್ನು ಪತ್ತೆ ಹಚ್ಚಿದನು. ಆಶ್ಚರ್ಯಕರವಾಗಿ ಇತರ ದೇವಾಲಯಗಳಿಂದ ಕಳವಾದ ವಿಗ್ರಹಗಳು ಸಹ ಅಲ್ಲಿಯೇ ಪತ್ತೆಯಾದವು. ಪತ್ತೆಯಾದ ಎಲ್ಲಾ ವಿಗ್ರಹಗಳನ್ನು ಭಕ್ತಿಪೂರ್ವಕವಾಗಿ ಮರಳಿ ಊರಿಗೆ ತರಲಾಯಿತು ಮತ್ತು ಪುನಃ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಮಹತ್ತಾದ ಕಾರ್ಯಕ್ಕೆ ಕೇಂದ್ರ ಬಿಂದುವಾಗಿದ್ದ ಈ ದೇವಾಲಯದ ವಿಗ್ರಹವನ್ನು ನಾಯಕನಾಗಿ ಪರಿಗಣಿಸಿ ನಾನ್ಮದಿಯ ಪೆರುಮಾಳ್ ಎಂಬ ಹೆಸರಿನಿಂದ ಪುನರ್ ಪ್ರತಿಷ್ಠೆ ಮಾಡಲಾಯಿತು. ಇದರಿಂದ ಈ ಕ್ಷೇತ್ರದ ಮಹಿಮೆ ಇನ್ನಷ್ಟು ಪ್ರಸಿದ್ಧಿಯಾಯಿತು. ಈ ದಿವ್ಯ ದೇಶದಲ್ಲಿ ಶ್ರೀ ನಾನ್ಮದಿಯ ಪೆರುಮಾಳ್ ಮೂಲವರಾಗಿದ್ದು ವೆನ್ಸುಡರ್ ಪೆರುಮಾಳ್ ಉತ್ಸವ ರೂಪದಲ್ಲಿ ಸೇವೆ ಸಲ್ಲಿಸುತ್ತಾರೆ. ತಲೈಚಂಗ ನಾಚಿಯಾರ್ ಮತ್ತು ಚೆಂಗಮಲವಳ್ಳಿ ತಾಯಾರರಾಗಿ ಭಕ್ತರಿಗೆ ಅನುಗ್ರಹ ನೀಡುತ್ತಾರೆ. ಚಂದ್ರನಷ್ಟೇ ಅಲ್ಲದೆ ದೇವಾದಿ ದೇವತೆಗಳು ಹಾಗೂ ನಿತ್ಯ ಸೂರ್ಯರು ಇಲ್ಲಿ ಪ್ರತ್ಯಕ್ಷಗೊಂಡಿದ್ದಾರೆ ಎಂಬ ಪುರಾಣ ನಂಬಿಕೆಯಿದೆ. ವಿಶೇಷವಾಗಿ ಚಂದ್ರದೋಷ ಪರಿಹಾರಕ್ಕಾಗಿ ಈ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸುವುದು ಅತ್ಯಂತ ಶ್ರೇಷ್ಠವೆಂದು ಭಕ್ತರು ನಂಬುತ್ತಾರೆ. ಈ ದಿವ್ಯ ದೇಶದ ಮಹಿಮೆಯನ್ನು ತಿರುಮಂಗೈ ಆಳ್ವಾರ್ ತಮ್ಮ ಮಂಗಳಶಾಸನ ಪಾಶುರಗಳಲ್ಲಿ ವರ್ಣಿಸಿದ್ದಾರೆ. ಆಳ್ವಾರರ ಪಾದಸ್ಪರ್ಶದಿಂದ ಪುನೀತಗೊಂಡ ಈ ಕ್ಷೇತ್ರವು ಶಬ್ದಾತೀತವಾದ ಶಾಂತಿ ಮತ್ತು ದೈವಿಕ ಅನುಭವವನ್ನು ನೀಡುವ ಪುಣ್ಯಕ್ಷೇತ್ರವಾಗಿದೆ.
ತಿರುತಲೈಚಂಗ ನಾನ್ಮದಿಯು ದಿವ್ಯ ದೇಶವು ಸರಳತೆಯೊಳಗೆ ಅಡಗಿರುವ ಮಹತ್ವವನ್ನು ಸಾರುವ, ಭಕ್ತರಿಗೆ ಅನುಗ್ರಹ ಮತ್ತು ಆತ್ಮೋನ್ನತಿಯನ್ನು ನೀಡುವ ಶಾಶ್ವತ ವೈಷ್ಣವ ಧಾಮವಾಗಿ ಸದಾ ಪ್ರಕಾಶಮಾನವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.